ಹಾಯ್ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಇನ್ನೊಂದು ಟ್ರೆಕ್ಕಿಂಗ್ ಬ್ಲಾಗ್ಗೆ. ಇವತ್ತು ಬೆಂಗಳೂರಿಂದ 100 ಕಿಲೋಮೀಟ್ರ್ ಒಳಗಡೆ ಇರೋ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮುಂದೆ ಕಬ್ಬಾಳ ದುರ್ಗ ಬೆಟ್ಟ ಹತ್ತೋದನ್ನು ನೋಡೋಣ. ನಾವು ಬೆಂಗಳೂರು ಬಿಟ್ಟಿದ್ದು ಆಲ್ಮೋಸ್ಟು 8-8:30 ಆಗಿತ್ತು. ಅಲ್ಲಿಂದ ಒಂದು 2-2.5 ಅವರ್ ಜರ್ನಿ ಇದೆ. ಅಲ್ಲಿಂದ ಇಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ 10:30 ಆಲ್ಮೋಸ್ಟ್ 11 ಗಂಟೆವರೆಗೂ ಟೈಮ್ ಆಗಿದೆ. ಟೆಂಪಲ್ ಬಂದು ನಾವು ರಶ್ ಇಲ್ಲ ಅಂದ್ಕೊಂಡ್ವಿ, ಬಟ್ ಇವತ್ತು ಒಳಗಡೆ ಇದ್ದಿದ್ದ ಜನ ನೋಡಿದ್ರೆ ತುಂಬ ರಶ್ ಇತ್ತು, ನೀವೇ ನೋಡಿ. ಈ ಕಡೆ ಕನಕಪುರ, ಸಾತ್ನೂರು ಮತ್ತು ಚನ್ನಪಟ್ಟಣ, ರಾಮನಗರ ಕಡೆ ಎಲ್ಲ ತುಂಬ ನಂಬಿರೋ ಪವರ್ಫುಲ್ ದೇವರಲ್ಲಿ ಕಬ್ಬಾಳಮ್ಮ ಕೂಡ ಒಂದು. ಇದು ಟ್ರೆಕ್ ಬಂದು ಬೆಳಗ್ಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ, ಬಟ್ ಇದು ನಾವು ಸ್ಟಾರ್ಟ್ ಮಾಡೋಕ್ಕಾಗಿದ್ದು ಈವ್ನಿಂಗ್ 4 ಗಂಟೆ. ನೋಡೋಣ ಎಷ್ಟೊತ್ತಿಗೆ ಸನ್ಸೆಟ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡಿ, ಆಲ್ಮೋಸ್ಟ್ ತಾಳ್ಬಟ್ಟದಿಂದ ಅರ್ಧನೂ ಅಲ್ಲ, ಇನ್ನೂ ಕಾಲು ಭಾಗ ಹತ್ತಿದ್ದೀವಿ. ವ್ಯೂ ಹಿಂಗಿದೆ. ಟ್ರೆಕ್ ಹೆಂಗ್ ಸ್ಟಾರ್ಟ್ ಆಗಿದೆ? ಎಷ್ಟೊತ್ತಾಯ್ತು? ಹೇಗನ್ಸ್ತಾ ಇದೆ ಟ್ರೆಕ್ ಗೈಸ್? ಸದ್ಯಕ್ಕೆ ತುಂಬಾ ಚೆನ್ನಾಗಿತ್ತು. ಅವರೊಬ್ರು ಮೇಲೆ ಹೋಗಿ ಬಂದಾರ ಅಂತ ಹೇಳಿದ್ರು. ಆಲ್ಮೋಸ್ಟ್ ಅವರು 1.5 ಗಂಟೆ ತಗೊಂಡಿದ್ದಾರೆ ಹೋಗಿ ಮೇಲೆ ಕೆಳಗೆ ಬರ್ಲಿಕ್ಕೆ. ನಮ್ಗೆ 1 ಅವರ್ ಸಾಕು. ನಂಗೆ ಸುಸ್ತಾಗ್ತಿದೆ ಈಗಲೇ. ಕಬ್ಬಾಳಮ್ಮ ಇದ್ರಲ್ಲಿ ನೋಡಿ, ಇಲ್ಲಿಂದ ಇವಾಗ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಪೀಕ್ ನೋಡಿ, ಆಲ್ಮೋಸ್ಟ್ ಸ್ಟೀಪ್ ಇದೆ. ಎಷ್ಟು ಕಷ್ಟ ಆಗುತ್ತೆ. ನೋಡಿ, ಸ್ಟಾರ್ಟಿಂಗು ಈ ಥರ ಇದ್ದಿದ್ದು ದಾರಿ, ಹಿಂಗಿದ್ದಿದ್ದ ದಾರಿನ ಇವಾಗ ಈ ಥರ ಸ್ಟ್ರೈಟ್ ಒಂದು ಸ್ಟೆಪ್ಸ್ಗೆ ನೋಟ್ ಮಾಡಿದ್ದಾರೆ. ನಾನು 10-12 ವರ್ಷದ ಕೆಳಗಡೆ ಬಂದಾಗ ಬರ್ತಾ ಇದ್ದಿದ್ದ ದಾರಿ ನೋಡಿ, ಹಿಂಗಿಂದ ಡೈವರ್ಟ್ ಆಗಬೇಕಾಗಿತ್ತು. ಡೈವರ್ಟ್ ಆಗಿ ಅಲ್ಲೆಲ್ಲ ದಾರ ಕಟ್ಟಿದ್ರು ಅವಾಗ. ಈಗ ಸ್ಟ್ರೈಟ್, ಸೊ ಸ್ಟೀಪ್ ಜಾಸ್ತಿ.
ನೋಡಿ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಸ್ಟೆಪ್ಸ್ ಎಲ್ಲ ಮುಗಿದಿದೆ ಈಗ. ಸ್ವಲ್ಪ ಕಷ್ಟ ಇತ್ತು, ಅಷ್ಟೊಂದೇನಿಲ್ಲ. ನೋಡಿ ಇಲ್ಲಿ ಸ್ಟೆಪ್ ಎಂಡ್ ಆಗುತ್ತೆ. ನಮ್ಮ ತಂಡದ ಮಿಕ್ಕಿದ 3 ಸದಸ್ಯರು ಹೋಗ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಇನ್ನೊಂದು 10 ನಿಮಿಷದ ಜರ್ನಿ ಬಾಕಿ ಇದೆ. ಇವಾಗ ನೋಡಿ ನಾವು ಇಲ್ಲಿಂದ ಬಂದಿರೋದು ಕೆಳಗಡೆ ಸಿಟಿಯಿಂದ ಹತ್ಕೊಂಡು ಫೈನಲ್ ಸ್ಟೆಚ್ಚು ಚೆನ್ನಾಗಿದೆ. ಚಲೋ ಬೇಗ ಹೋದರೆ ಸನ್ಸೆಟ್ ಬಂದು ಇನ್ನು 6 ಗಂಟೆ 7 ನಿಮಿಷ ಅಂತ ತೋರಿಸ್ತಾ ಇದೆ ಗೂಗಲಲ್ಲಿ. ನಾವೀಗ ಟೈಮ್ ಬಂದು 5:30, ಆಲ್ಮೋಸ್ಟ್ 5:25 ಆಗಿದೆ. ಬೇಗ ಹೋದಷ್ಟು ಸನ್ಸೆಟ್ ಇಂಪಾರ್ಟೆಂಟ್. ಮತ್ತೆ ಎಷ್ಟೊಂದು ಬೆಟ್ಟ. ನಮ್ಮ ಬಾಯ್ಸ್ ಬಂದರು. ಅನಾಥ್ ರೀಚ್ ಆದ್ವಿ. ನಾವು ಅನ್ಕೊಂಡಂಗೆ 5:15ಗೆ ಬಂದು ಈ ಹತ್ರ ಬಂದಿದ್ದೀವಿ. ಈಗ ನೋಡಿ ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಟೆಂಪಲ್ಲು. ಇದೇ ಇಲ್ಲಿರೋ ಕೊಳ, ಬೆಟ್ಟದ ಮೇಲೆ ಇರುವಂಥ ಕೊಳ. ನೋಡಿ ಕರೆಕ್ಟಾಗಿ ಇನ್ನೇನು ಸನ್ಸೆಟ್ ಆಗಬೇಕು. ಮಳೆ ಹೆಂಗೆ ಬರ್ತಾ ಇದೆ ಅಂದರೆ ನೋಡಿ, ಈ ಕಡೆ ನೋಡಿ, ಒಂದು ಸೈಡ್ ಮಳೆ, ಇನ್ನೊಂದು ಸೈಡ್ ಇನ್ನೂ ಬಂದಿಲ್ಲ. ಸಾಕಾಗಿದೆ ವ್ಯೂ. ನಮಗಂತೂ ಬೆಟ್ಟದಿಂದ ಇಳಿಯೋ ಟೈಮ್ ಆಗಿದೆ. ನಾವು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.